ಶ್ರೀಕೃಷ್ಣ ಪರಮಾತ್ಮನು ಹೇಳುವಂತಹ ಈ ಸೂತ್ರವನ್ನು ಅನುಸರಿಸಿ 6 ತಿಂಗಳಲ್ಲಿ ನಿಮ್ಮ ಇಡೀ ಜೀವನವೇ ಬದಲಾವಣೆಯನ್ನ ಆಗುವುದಕ್ಕೆ ಸಾಧ್ಯವಾದೀತು. ಮೊದಲನೆಯದು, ಪ್ರತಿದಿನ ಕನಿಷ್ಠ 7 ಗಂಟೆಗಳ ಕಾಲ ನಿದ್ರೆಯನ್ನು ಮಾಡಿ. ಅದನ್ನು ಹೊರತುಪಡಿಸಿ ನಿರಂತರವಾಗಿರುವಂತಹ ಪರಿಶ್ರಮವನ್ನು ಪಡುವಂತಹ ಗುಣವನ್ನು ಜೀವನದಲ್ಲಿ ಬೆಳೆಸಿಕೊಳ್ಳಿ. ಎರಡನೆಯದು, ದಿನಕ್ಕೆ 30 ನಿಮಿಷವಾದರೂ ಕೂಡ ಒಂದು ಒಳ್ಳೆಯ ಪುಸ್ತಕವನ್ನು ಓದುವುದನ್ನು ಕಲಿತುಕೊಳ್ಳಿ. ಒಳ್ಳೆಯ ವಾತಾವರಣವನ್ನು ಜೀವನದಲ್ಲಿ ಸೃಷ್ಟಿ ಮಾಡಿಕೊಳ್ಳಿ. ಮೂರನೆಯದು, ಪ್ರತಿದಿನ ಸೂರ್ಯನ ಬೆಳಕನ್ನು ಪಡೆಯಿರಿ. ಸೂರ್ಯೋದಯ ಆಗುವುದಕ್ಕಿಂತ ಮೊದಲು ಏಳುವುದನ್ನು ಕಲಿತುಕೊಳ್ಳಿ. ಜೀವನದಲ್ಲಿ ಒಳ್ಳೆಯ ಅಭ್ಯಾಸಗಳು ನಿಮ್ಮ ಇಡೀ ಜೀವನವನ್ನೇ ಬದಲಾಯಿಸುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ನಿಮಗೆ ಇಷ್ಟವಾಗುವಂತಹ ಹವ್ಯಾಸವನ್ನು ಆರಂಭಿಸಿ. ಜೀವನದಲ್ಲಿ ಎಲ್ಲವೂ ಕೂಡ ಒಳ್ಳೆಯದಕ್ಕೆ ಆಗುತ್ತದೆ ಎನ್ನುವಂತಹ ನಂಬಿಕೆ ಎನ್ನುವುದು ಮನುಷ್ಯನಲ್ಲಿ ಇರಬೇಕಾದಂಥದ್ದು ತುಂಬಾ ಅವಶ್ಯಕ. ಒಂಟಿಯಾಗಿ ಸಮಯವನ್ನು ಕಳೆಯಲು ಕಲಿಯಿರಿ. ಜೀವನದಲ್ಲಿ ಒಂಟಿಯಾದಷ್ಟು ಜೀವನ ಎನ್ನುವುದು ಮುಂದೆ ಬರುವಂತಹ ಎಲ್ಲ ಸಮಸ್ಯೆಗಳನ್ನು ನಾವು ಅದನ್ನು ಮೆಟ್ಟಿ ನಡೆಯುವುದಕ್ಕೆ ಸಾಧ್ಯವಾದೀತು. ದಿನಕ್ಕೆ 10 ನಿಮಿಷವಾದರೂ ಕೂಡ ದಿನದಲ್ಲಿ ಒಮ್ಮೆಯಾದರೂ ಧ್ಯಾನ ಮಾಡುವುದನ್ನು ಕಲಿತುಕೊಳ್ಳಿ. ನೈಸರ್ಗಿಕ ಪ್ರಕ್ರಿಯೆಗೊಳಿಸಲಾಗಿರುವಂತಹ ಆಹಾರವನ್ನು ಸೇವಿಸಿ. ವಿಷಕಾರಿ ಜನರಿಂದ ದೂರ ಇರಿ. ಅವರಿಂದ ದೂರ ಇರುವುದರಿಂದ ನಿಮ್ಮ ಇಡೀ ಜೀವನ ಎನ್ನುವುದು ಬದಲಾವಣೆ ಆಗುವುದು. ಇಲ್ಲವೆಂದರೆ ಆ ವಿಷಕಾರಿಯಾಗಿರುವಂತಹ ಜನರಲ್ಲಿ ನೀವು ಕೂಡ ಬೆರೆತು ನಿಮ್ಮ ಇಡೀ ಜೀವನ ಎನ್ನುವುದು ತೀರಾನೇ ವಿಷಕಾರಿಯಾಗಿ ಪರಿವರ್ತನೆ ಆಗುವುದು. ನಿಯಮಿತವಾಗಿ ವ್ಯಾಯಾಮವನ್ನು ಮಾಡುವುದನ್ನು ಆರಂಭಿಸಿ. ಪ್ರತಿದಿನ ಧನಾತ್ಮಕವಾಗಿ ದೃಢವಾಕ್ಯಗಳನ್ನು ಹೇಳಿ. ಮೊಬೈಲ್ ಇಲ್ಲದೆ ಬೆಳಗ್ಗೆ ನಿಮ್ಮ ಟೈಮ್ ಎನ್ನುವುದು ನೀವು ಸ್ಪೆಂಡ್ ಮಾಡಿದಾಗ ಜೀವನದಲ್ಲಿ ಮುಂದೆ ಬರುವುದನ್ನು ನೀವು ಕಲಿತುಕೊಳ್ಳಬೇಕು. ಜೀವನದಲ್ಲಿ ನೀವು ಮುಂದೆ ಬರುವುದಕ್ಕೆ ಸಾಧ್ಯವಾದೀತು. ಋಣತೆ ಅಭ್ಯಾಸವನ್ನು ಮಾಡಿ. ಖಂಡಿತವಾಗಿಯೂ ಕೂಡ ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾದೀತು. ಟಿವಿಯ ಬದಲು ಪ್ರೇರಣಾದಾಯಕವಾಗಿರುವಂತಹ ಒಂದು ವ್ಯಕ್ತಿಗಳ ಜೀವನ ಶೈಲಿಯನ್ನು ತಿಳಿದುಕೊಳ್ಳಿ. ಯಶಸ್ಸು ಎನ್ನುವುದು ಜೀವನದಲ್ಲಿ ಬರುವುದು ಅದೃಷ್ಟದಿಂದ ಅಲ್ಲವೇ ಅಲ್ಲ. ಅದು ಬರುವುದು ನಿಮ್ಮ ನಿರಂತರವಾಗಿರುವಂತಹ ಶ್ರಮ ಮತ್ತು ಬೆವರಿನ ಹನಿಗಳಿಂದ. ನಿಮ್ಮ ಯಶಸ್ಸು ಎನ್ನುವುದು ನಿಮ್ಮ ಜೀವನದಲ್ಲಿ ಬರುವುದಕ್ಕೆ ಸಾಧ್ಯವಾದೀತು. ಹಾಗಾಗಿ ನಿರಂತರವಾಗಿ ಶ್ರಮ ಪಡುವಂತಹ ಗುಣವನ್ನು ಮೈಗೂಡಿಸಿಕೊಳ್ಳಬೇಕಾಗಿರುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಬೇಕು. ಅಂದಾಗ ಮಾತ್ರ ಬದುಕಿನಲ್ಲಿ ನಾವು ಮುಂದೆ ಬರುವುದಕ್ಕೆ ಸಾಧ್ಯವಾದೀತು. ನಿಮ್ಮನ್ನು ನೀವು ಅರಿಯುವವರೆಗೂ ಕೂಡ ನಿನ್ನ ಅಸಲಿಯಾಗಿರುವಂತಹ ಶಕ್ತಿ ಏನೆನ್ನುವುದು ನಿನಗೆ ತಿಳಿಯುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಿನ್ನನ್ನು ನೀನು ಅರಿಯುವುದನ್ನು ಮೊದಲು ಕಲಿತುಕೊಳ್ಳಬೇಕು. ಹದ್ದು ಎತ್ತರಕ್ಕೆ ಹಾರಲು ಗುಬ್ಬಚ್ಚಿಗಳ ಗುಂಪು ಬೇಕಿಲ್ಲ. ಏಕಾಂಗಿಯಾಗಿ ಮುನ್ನುಗ್ಗುವಂತಹ ಧೈರ್ಯ ಬೇಕಾಗುತ್ತದೆ. ಜೀವನದಲ್ಲಿ ಏನೇ ಬಂದರೂ ಕೂಡ ಬೆಳವಣಿಗೆಯನ್ನು ಹೊಂದುತ್ತೇನೆ. ಎಂತಹ ಸಮಸ್ಯೆಯನ್ನು ದೇವರು ನನಗೆ ಸೃಷ್ಟಿ ಮಾಡಿದರೂ ಕೂಡ ಮುಂದೆ ಬಂದೇ ಬರುತ್ತೇನೆ ಎನ್ನುವಂತಹ ಹಠ ನಿಮ್ಮಲ್ಲಿ ಇದ್ದಾಗ ಜೀವನದಲ್ಲಿ ಖಂಡಿತವಾಗಿಯೂ ಕೂಡ ಮುಂದೆ ಏಕಾಂಗಿಯಾಗಿ ಇದ್ದರೂ ಕೂಡ ಪರವಾಗಿಲ್ಲ, ನುಗ್ಗುತ್ತೀರಾ. ಪ್ರತಿ ಕಲ್ಲು ಸುಂದರವಾಗಿರುವಂತಹ ಮೂರ್ತಿ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಉಳಿ ಪೆಟ್ಟು ತಿನ್ನಲೇಬೇಕಾಗುತ್ತದೆ. ನೋವಿನ ಹಾದಿಯೇ ನಿನ್ನನ್ನು ಸಾಧಕವನ್ನಾಗಿ ಮಾಡುತ್ತದೆ. ಬೇರೆಯವರು ನಿನ್ನ ಬಗ್ಗೆ ಏನು ಯೋಚಿಸುತ್ತಾರೆ ಎಂದು ನೀನು ಎಂದಿಗೂ ಕೂಡ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಲೇಬೇಡ. ಅದು ಎಂದಿಗೂ ಕೂಡ ಮುಖ್ಯವಲ್ಲ. ನೋಡಿ, ನೀನು ನಿನ್ನ ಬಗ್ಗೆ ಏನು ಯೋಚಿಸುತ್ತಾ ಇದ್ದೀಯ ಎನ್ನುವುದು ಮಾತ್ರ ಮುಖ್ಯವಾಗುತ್ತದೆ. ಸಮಯ ಕಳೆದ ಮೇಲೆ ಪಶ್ಚಾತ್ತಾಪ ಪಡುವುದಕ್ಕಿಂತ ಸಮಯ ಇರುವಾಗಲೇ ಕಷ್ಟಪಟ್ಟು ಸಾಧಿಸುವುದು ಜಾಣತನ. ಜೀವನ ಎನ್ನುವುದು ಕಷ್ಟಪಡುವುದರಲ್ಲಿಯೇ ಜೀವನವನ್ನು ರೂಪಿಸಿಕೊಳ್ಳುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಬೇಕು. ಮಳೆ ಬಂದ ಮೇಲೆಯೇ ಕಾಮನ ಬಿಲ್ಲು ಮೂಡುವುದು. ನೆನಪಿರಲಿ, ಕಷ್ಟದ ದಿನಗಳ ನಂತರವೇ ಸುಖದ ದಿನಗಳು ಜೀವನದಲ್ಲಿ ಉದ್ಭವವಾಗುವುದಕ್ಕೆ ಸಾಧ್ಯವಾದೀತು. ಬರುವಂತಹ ಎಲ್ಲ ಕಷ್ಟಗಳನ್ನು ಮೆಟ್ಟಿ ನಡೆಯುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಲೇಬೇಕು. ಅಂದಾಗ ಮಾತ್ರ ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾದೀತು. ಜಗತ್ತು ನಿಮ್ಮನ್ನು ನೋಡಿ ನಗುವಂತೆ ಮಾಡಬೇಡಿ.
ಜಗತ್ತೇ ನಿಮ್ಮ ಸಾಧನೆಯನ್ನು ಮಾಡಿ ಬೆರಗಾಗುವಂತೆ ಮಾಡಿ. ಜೀವನದಲ್ಲಿ ಸಾಧನೆಯನ್ನು ಮಾಡುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಲೇಬೇಕು. ಪ್ರತಿಯೊಬ್ಬರಂತೆಯೂ ಕೂಡ ನೀವು ಇಲ್ಲ, ನೀವೇ ವಿಭಿನ್ನವಾಗಿ ಇದ್ದೀರಾ ಎನ್ನುವುದನ್ನು ಸಾಬೀತುಪಡಿಸಿ. ಪ್ರತಿದಿನವೂ ಕೂಡ ನಿಮ್ಮ ಯಶಸ್ಸಿನ ಕಡೆಗೆ ಒಂದು ಸಣ್ಣದಾಗಿರುವಂತಹ ಹೆಜ್ಜೆಯನ್ನಾಗಿಡಿ. ಇಡೀ ಸಣ್ಣದಾಗಿರುವಂತಹ ಒಂದೇ ಒಂದು ಹೆಜ್ಜೆ ನಿಮ್ಮ ಇಡೀ ಜೀವನವನ್ನೇ ಬದಲಾಯಿಸುತ್ತದೆ. ಅದು ಒಂದು ರೀತಿಯ ದೊಡ್ಡ ಸಾಧನೆಯ ಮರವಾಗಿ ಬೆಳೆಯುತ್ತದೆ. ಹಾಗಾಗಿ ಜೀವನದಲ್ಲಿ ಒಂದು ಹೆಜ್ಜೆಯಾದರೂ ಕೂಡ ನಾವು ಇಡಲೇಬೇಕು. ಕಠಿಣವಾಗಿರುವಂತಹ ಪರಿಶ್ರಮಕ್ಕೆ ಪರ್ಯಾಯ ಯಾವುದೂ ಕೂಡ ಇಲ್ಲ. ನಿಮ್ಮ ಶ್ರಮಕ್ಕೆ ನಿಮ್ಮನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಜೀವನದಲ್ಲಿ ಕಠಿಣವಾಗಿರುವಂತಹ ಪರಿಶ್ರಮವನ್ನು ಪಡುವುದನ್ನು ಮನುಷ್ಯನಾದವನು ಕಲಿತುಕೊಂಡಾಗ ಮಾತ್ರ ಮುಂದೆ ಬರುವುದಕ್ಕೆ ಸಾಧ್ಯವಾದೀತು. ಸೋಲಿಗೆ ಎಂದಿಗೂ ಕೂಡ ಹೆದರಬೇಡಿ. ಪ್ರತಿ ಸೋಲು ಕೂಡ ನಿಮ್ಮ ಯಶಸ್ಸಿನ ಹಾದಿಯ ಒಂದು ಮೌಲ್ಯಯುತವಾಗಿರುವಂತಹ ಪಾಠವಾಗುತ್ತದೆ ಎನ್ನುವುದನ್ನು ಮರೆಯಬೇಡಿ. ಸಮಯ ಯಾರಿಗಾಗಿಯೂ ಕೂಡ ಕಾಯುವುದೇ ಇಲ್ಲ. ಇಂದು ನೀವು ಮಾಡುವಂತಹ ಕೆಲಸವೇ ನಾಳೆಯ ನಿಮ್ಮ ಭವಿಷ್ಯಕ್ಕೆ ಭವ್ಯ ಬುನಾದಿಯಾಗಿರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಹಾಗಾಗಿ ಇಂದು ನೀವು ಮಾಡುತ್ತಿರುವಂತಹ ಕೆಲಸವನ್ನು ತುಂಬಾ ಜಾಗರೂಕತೆಯಿಂದ ಮಾಡಬೇಕಾಗಿರುವಂಥದ್ದು ತುಂಬಾ ಅವಶ್ಯಕವಾಗಿ ಇದೆ. ಸಮಯ ಎನ್ನುವುದು ಯಾರಿಗಾಗಿಯೂ ಕೂಡ ಕಾಯುವುದೇ ಇಲ್ಲ. ಇಂದು ನೀವು ಮಾಡುವಂತಹ ಕೆಲಸವೇ ನಾಳೆ ನಿಮ್ಮ ಭವಿಷ್ಯದ ಭವ್ಯ ಬುನಾದಿಯಾಗಿರುತ್ತದೆ. ಸಮಯಕ್ಕೆ ತಕ್ಕಂತೆ ನಿಮ್ಮ ಇಡೀ ಜೀವನವನ್ನು ನೀವು ರೂಪಿಸಿಕೊಳ್ಳಬೇಕು. ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ಅತಿ ದೊಡ್ಡದಾಗಿರುವಂತಹ ಆಸ್ತಿ. ಅದನ್ನು ಎಂದಿಗೂ ಕೂಡ ಜೀವನದಲ್ಲಿ ಕಳೆದುಕೊಳ್ಳಲೇಬೇಡಿ. ಯಾವ ವ್ಯಕ್ತಿಯಲ್ಲಿ ಆತ್ಮವಿಶ್ವಾಸ ಎನ್ನುವುದು ದೃಢವಾಗಿ ಇರುತ್ತದೆಯೋ ಅವನು ಏನು ಬೇಕಾದರೂ ಕೂಡ ಮಾಡಿ ತೋರಿಸುವುದಕ್ಕೆ ಸಾಧ್ಯವಾದೀತು. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಎನ್ನುವುದು ಇರಲಿ. ಜೀವನದಲ್ಲಿ ಖಂಡಿತವಾಗಿಯೂ ಕೂಡ ಮುಂದೆ ಬಂದೇ ಬರುತ್ತೀರಾ. ಯಶಸ್ಸು ಎನ್ನುವುದು ಲಾಟರಿ ಅಲ್ಲವೇ ಅಲ್ಲ. ಅದು ನಿಮ್ಮ ನಿರಂತರವಾಗಿರುವಂತಹ ಪ್ರಯತ್ನ ಮತ್ತು ತಾಳ್ಮೆಯ ಫಲವೇ ಆಗಿರುತ್ತದೆ. ಜೀವನದಲ್ಲಿ ಯಶಸ್ಸನ್ನು ಪಡೆದುಕೊಳ್ಳಬೇಕಾಗಿರುವುದು ತುಂಬಾ ಮಹತ್ವವಾದದ್ದು. ಸಕಾರಾತ್ಮಕವಾಗಿ ಯೋಚನೆಯನ್ನು ಮಾಡಿ. ನಕಾರಾತ್ಮಕವಾಗಿ ಎಂದಿಗೂ ಕೂಡ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ನಿಮ್ಮ ಸುತ್ತಮುತ್ತಲೂ ಕೂಡ ಸಕಾರಾತ್ಮಕವಾಗಿ ಯೋಚನೆಗಳನ್ನು ಮಾಡುವಂಥವರನ್ನೇ ಇಟ್ಟುಕೊಳ್ಳಿ. ಆಗ ಮಾತ್ರ ನೀವು ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾದೀತು. ಯಾವಾಗ ನೀವು ನಿಮ್ಮ ಸುತ್ತಮುತ್ತಲೂ ಕೂಡ ನಕಾರಾತ್ಮಕವಾಗಿ ಅಂದರೆ ಈ ಕೆಲಸ ಆಗದು, ಇದನ್ನು ಮಾಡಲೇಬಾರದು, ಇದು ನಮ್ಮಿಂದ ಎಂದಿಗೂ ಕೂಡ ಸಾಧ್ಯವೇ ಇಲ್ಲ ಎನ್ನುವಂತಹ ನಕಾರಾತ್ಮಕವಾಗಿರುವಂತಹ ಚಿಂತನೆಗಳನ್ನು ಮೈಗೂಡಿಸಿಕೊಂಡಂಥವರನ್ನು ನೀವು ಜೀವನದಲ್ಲಿ ಸೇರಿಸಿಕೊಂಡಾಗ ಅಂಥವರಿಂದ ನಿಮ್ಮ ಇಡೀ ಜೀವನ ಎನ್ನುವುದೇ ಹಾಳಾಗುವುದು. ಹೋರಾಡಲು ಕಲಿಯಬೇಕು. ಜೀವನದಲ್ಲಿ ಎಂತಹ ಸಮಸ್ಯೆಗಳು ಬಂದರೂ ಕೂಡ ಹೋರಾಟವನ್ನು ಮಾಡುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಲೇಬೇಕು. ನಾವು ಯಾವಾಗ ಹೋರಾಟವನ್ನು ಮಾಡುತ್ತೇವೆಯೋ ಆಗ ಖಂಡಿತವಾಗಿಯೂ ಕೂಡ ನಾವು ಗೆಲುವನ್ನು ಸಾಧಿಸುವುದಕ್ಕೆ ಸಾಧ್ಯವಾದೀತು. ನೀವು ಮಾಡುವಂತಹ ಕೆಲಸದಲ್ಲಿ ಶ್ರೇಷ್ಠರಾಗಿ ಇರಿ. ಜೀವನದಲ್ಲಿ ನೀವು ಆಯ್ಕೆ ಮಾಡಿಕೊಳ್ಳುವಂತಹ ಕೆಲಸ ಎನ್ನುವುದು ಶ್ರೇಷ್ಠವಾಗಿ ಇರಬೇಕು. ಎಲ್ಲಿ ನಮಗೆ ಗೌರವ ಎನ್ನುವುದು ಕಡಿಮೆ ಆಗುತ್ತದೆಯೋ ಅಲ್ಲಿ ಖಂಡಿತವಾಗಿಯೂ ಕೂಡ ಹೋಗಲೇಬೇಡಿ. ಗೌರವ ಎನ್ನುವುದು ಯಾರೂ ಬೇಕಾದರೂ ಕೂಡ ಸಂಪಾದನೆ ಮಾಡುವಂತಹ ವಸ್ತು ಅಲ್ಲ. ಗೌರವ ಎನ್ನುವುದು ಯಾರೂ ಕೊಟ್ಟರೇನು ಬಿಟ್ಟರೇನು, ಆದರೆ ನೀವು ಮಾಡುತ್ತಿರುವಂತಹ ಕೆಲಸವನ್ನು ನಿಮ್ಮ ಆ ಸಾಧನೆಯ ಮುಖಾಂತರವೇ ಇಡೀ ಲೋಕವೇ ನಿಮಗೆ ಗೌರವವನ್ನು ಒಂದಲ್ಲ ಒಂದು ದಿನ ಕೊಟ್ಟೇ ಕೊಡುತ್ತದೆ. ಹಾಗಾಗಿ ನೀವು ಮಾಡುತ್ತಿರುವಂತಹ ಕೆಲಸವನ್ನು ಯಾರ ಒಂದು ಮಾತಿನಿಂದಲೂ ಕೂಡ ಅದನ್ನು ಅಳಿಸುವುದಕ್ಕೆ ಸಾಧ್ಯವೇ ಇಲ್ಲ. ಜೀವನದಲ್ಲಿ ಯಾರ ಮಾತಿಗೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಮಾಡುತ್ತಿರುವಂತಹ ಕೆಲಸವನ್ನು ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಮಾಡುವುದನ್ನು ಕಲಿತುಕೊಳ್ಳಿ. ಜೀವನದಲ್ಲಿ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಚಿಂತನೆಗೆ ಕಾರಣ ಹುಡುಕಿ ಪರಿಹಾರವನ್ನು ಹುಡುಕಿ. ಜೀವನದಲ್ಲಿ ಎಂದಿಗೂ ಕೂಡ ಚಿಂತನೆಗೆ ಕಾರಣ ಏನು ಎನ್ನುವುದನ್ನು ಹುಡುಕಬೇಕು. ಅದಕ್ಕೆ ಪರಿಹಾರ ಏನು ಎನ್ನುವುದನ್ನು ಕೂಡ ಹುಡುಕಬೇಕಾಗುತ್ತದೆ. ಅಂದಾಗ ಮಾತ್ರ ಜೀವನದಲ್ಲಿ ನಾವು ಮುಂದೆ ಬರುವುದಕ್ಕೆ ಸಾಧ್ಯವಾದೀತು. ದಿನನಿತ್ಯ ಧ್ಯಾನ ಅಥವಾ ಪ್ರಾಣಾಯಾಮವನ್ನು ಮಾಡುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಲೇಬೇಕು. ಅಂದಾಗ ಮಾತ್ರ ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾದೀತು. ಪ್ರಾಣಾಯಾಮ ಅಥವಾ ಧ್ಯಾನದಿಂದ ನಿಮ್ಮ ನಿರಂತರವಾಗಿರುವಂತಹ ಶ್ರಮ ಪಡುವಂತಹ ಗುಣ ಹಾಗೂ ನಿಮ್ಮಲ್ಲಿ ಏಕಾಗ್ರತೆ ಎನ್ನುವುದು ಮೂಡುವುದು. ನಿಮ್ಮ ಹವ್ಯಾಸಗಳಿಗೆ ಸಮಯವನ್ನು ಕೊಡಿ. ಜೀವನದಲ್ಲಿ ಯಾರೇ ಏನೇ ಅಂದರೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ನಿಮ್ಮ ಗಮನ ಎನ್ನುವುದು ಯಾವಾಗಲೂ ಕೂಡ ಸಾಧನೆಯನ್ನು ಮಾಡುವಂತಹ ನಿಟ್ಟಿನಲ್ಲಿಯೇ ಇರಬೇಕಾದಂಥದ್ದು ತುಂಬಾ ಮಹತ್ವ. ನಿನ್ನ ಜೀವನದ ಸಣ್ಣ ಯಶಸ್ಸುಗಳನ್ನು ಆಚರಿಸು.
ತಪ್ಪುಗಳನ್ನು ಕ್ಷಮಿಸಿ ಮುಂದಕ್ಕೆ ಹೆಜ್ಜೆಯನ್ನು ಹಾಕು, ನಂಬಿಕೆಯನ್ನು ಇರಿಸು, ಎಲ್ಲವೂ ಕೂಡ ಸರಿ ಆಗುತ್ತದೆ. ಒಳ್ಳೆಯ ಪುಸ್ತಕವನ್ನು ಓದಿ, ಒಳ್ಳೆಯ ಸಂಗೀತವನ್ನು ಕೇಳಿ. ಇದು ನಿಮ್ಮ ಜೀವನದಲ್ಲಿ ನಿಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿ ಇಡುವುದಕ್ಕೆ ಸಹಕಾರವನ್ನು ಕೊಡುತ್ತದೆ. ಜೀವನದಲ್ಲಿ ಯಾವುದೇ ಒಂದು ಫಲದ ಬಗ್ಗೆ ಚಿಂತನೆಗಳನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ನೀವು ಮಾಡುತ್ತಿರುವಂತಹ ಕೆಲಸವನ್ನು ನಿರಂತರವಾಗಿ ಶ್ರಮ ಪಡುವುದನ್ನು ಕಲಿತುಕೊಳ್ಳಿ. ಅಂದಾಗ ನೀವು ಮುಂದೆ ಬರುವುದಕ್ಕೆ ಸಾಧ್ಯವಾದೀತು. ಫಲದ ನಿರೀಕ್ಷೆ ಎನ್ನುವುದು ಬೇಡವೇ ಬೇಡ. ಯಾವಾಗ ನೀವು ಕೆಲಸವನ್ನು ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಮಾಡುವುದನ್ನು ಕಲಿತುಕೊಳ್ಳುತ್ತೀರೋ ಆಗ ಖಂಡಿತವಾಗಿಯೂ ಕೂಡ ನೀವು ಜೀವನದಲ್ಲಿ ಮುಂದೆ ಬಂದೇ ಬರುತ್ತೀರಾ. ಜೀವನ ಎನ್ನುವುದು ತುಂಬಾ ಅತ್ಯಮೂಲ್ಯವಾದದ್ದು. ಈ ಜೀವನವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸುವುದನ್ನು ಜೀವಿಸುವುದನ್ನು ಮನುಷ್ಯನಾದವನು ಕಲಿತುಕೊಂಡಾಗ ಮಾತ್ರ ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾದೀತು. ಬದಲಾವಣೆಯೇ ಈ ಜಗತ್ತಿನ ನಿಯಮವಾಗಿದೆ. ಇಂದಿನ ಕಾಲಮಾನಕ್ಕೆ ತಕ್ಕಂತೆ, ಇಂದಿನ ಜನರ ಜೀವನಕ್ಕೆ ತಕ್ಕಂತೆ, ಆ ಒಂದು ಶೈಲಿಗೆ ಅನುಗುಣವಾಗಿ ನಾವು ಕೂಡ ನಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತಂದುಕೊಳ್ಳಬೇಕಾಗಿರುವುದು ತುಂಬಾ ಮಹತ್ವವಾದದ್ದು. ಇಲ್ಲವೆಂದರೆ ನಾವು ಇಂದಿನ ಕಾಲಮಾನದಲ್ಲಿ ನಮ್ಮ ಇಡೀ ಜೀವನವನ್ನೇ ಸರ್ವನಾಶ ಮಾಡಿಕೊಳ್ಳಬಹುದು. ಇಲ್ಲವೆಂದರೆ ಅಂತಹ ವ್ಯಕ್ತಿಗಳು ನಮ್ಮನ್ನು ನುಂಗಿ ಹಾಕುವಂತಹ ಪ್ರಸಂಗಗಳೇ ಹೆಚ್ಚಾಗಿ ಇರುತ್ತವೆ. ಹಾಗಾಗಿ ಜೀವನದಲ್ಲಿ ಬದಲಾವಣೆ ಎನ್ನುವುದು ಕಾಲಮಾನಕ್ಕೆ ಅನುಗುಣವಾಗಿ ನಾವು ಕೂಡ ಆಗಬೇಕಾಗಿರುವಂಥದ್ದು ತುಂಬಾ ಅವಶ್ಯಕವಾಗಿ ಇದೆ. ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಿ. ಮನಸ್ಸು ಎನ್ನುವುದು ಚಂಚಲತೆಯಿಂದ ಕೂಡಿದಾಗ ನೀವು ಜೀವನದಲ್ಲಿ ಏನನ್ನೂ ಕೂಡ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಕೇವಲ ಒಂದೇ ಒಂದು ನಿರ್ಧಾರವನ್ನು ಮಾಡಿ, ಆ ನಿರ್ಧಾರಕ್ಕೆ ತಕ್ಕಂತೆ ನಿಮ್ಮ ಪರಿಶ್ರಮವನ್ನು ವಹಿಸಿ. ಖಂಡಿತವಾಗಿಯೂ ಕೂಡ ನೀವು ಮಾಡುತ್ತಿರುವಂತಹ ಕೆಲಸದಲ್ಲಿಯೇ ಒಂದಲ್ಲ ಒಂದು ದಿನ ಜಯಭೇರಿಯನ್ನು ಬಾರಿಸುತ್ತೀರಾ. ಯಾರ ಮಾತಿಗೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಕೇವಲ ನೀವು ಮಾಡುತ್ತಿರುವಂತಹ ಕೆಲಸಗಳ ಮೇಲೆ ನಿಮ್ಮ ಗಮನ ಎನ್ನುವುದು ಇರಬೇಕು. ಭೂತಕಾಲದ ಬಗ್ಗೆ ಚಿಂತನೆಯನ್ನು ಮಾಡುವುದಕ್ಕೆ ಹೋಗಬೇಡಿ. ಪ್ರಸ್ತುತ ಕ್ಷಣದಲ್ಲಿ ಬದುಕುವುದನ್ನು ಕಲಿತುಕೊಳ್ಳಿ. ಕತ್ತಲೆಯ ನಂತರ ಬೆಳಕು ಎನ್ನುವುದು ಬಂದೇ ಬರುತ್ತದೆ. ಕಷ್ಟದ ಸಮಯದಲ್ಲಿ ತಾಳ್ಮೆಯಿಂದ ಇರುವುದನ್ನು ಕಲಿತುಕೊಳ್ಳಿ. ತಾಳ್ಮೆಯಿಂದ ವರ್ತಿಸುವುದನ್ನು ಕಲಿತುಕೊಳ್ಳಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಜೀವನದಲ್ಲಿ ಮೊದಲು ದೇವರು ಏನನ್ನೇ ಸೃಷ್ಟಿ ಮಾಡುವ ಮೊದಲು ಅಥವಾ ಏನನ್ನೇ ಕೊಡುವ ಮೊದಲು ತಾಳ್ಮೆಯನ್ನು ಪರೀಕ್ಷೆ ಮಾಡುತ್ತಾನೆ. ನಮ್ಮ ಕೋಪವನ್ನು ಕೂಡ ಪರೀಕ್ಷೆ ಮಾಡುತ್ತಾನೆ. ಹಲವಾರು ಸಮಸ್ಯೆಗಳನ್ನು ಒಡ್ಡಿ ನೋಡುತ್ತಾನೆ. ದೇವರು ಒಡ್ಡಿರುವಂತಹ ಸಮಸ್ಯೆಗಳನ್ನು ನಾವು ಯಾವ ರೀತಿಯಾಗಿ ಪರಿಹರಿಸಿಕೊಳ್ಳುತ್ತೇವೆ, ಯಾವ ರೀತಿಯಾಗಿ ಬಗೆಹರಿಸಿಕೊಳ್ಳುತ್ತೇವೆ ಎನ್ನುವುದನ್ನು ದೇವರು ತೆರೆಯ ಹಿಂದೆ ನೋಡಿ ಅದನ್ನು ಎಲ್ಲವನ್ನೂ ಕೂಡ ಮನವರಿಕೆ ಮಾಡಿಕೊಳ್ಳುತ್ತಾನೆ. ಯಾವಾಗ ದೇವರು ಕೊಟ್ಟಿರುವಂತಹ ಸಮಸ್ಯೆಗಳನ್ನು ನೀನು ಗಟ್ಟಿ ಧೈರ್ಯವನ್ನು ಮಾಡಿ ಎದುರಿಸುತ್ತೀಯೋ ಆಗ ದೇವರು ನಿನಗೂ ಕೂಡ ಒಳ್ಳೆಯ ಸಮಯವನ್ನು, ಒಳ್ಳೆಯ ಗುರಿಯನ್ನು ಮುಟ್ಟುವುದಕ್ಕೆ ಬೇಕಾಗಿರುವಂಥದ್ದೆಲ್ಲವನ್ನು ನಿನಗೆ ಕರುಣಿಸುತ್ತಾನೆ. ಒಳ್ಳೆಯ ಸಮಯ ಎನ್ನುವುದು ಬಂದೇ ಬರುತ್ತದೆ. ಎಲ್ಲ ಸಮಯವೂ ಕೂಡ ಕೆಟ್ಟ ಸಮಯ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಜೀವನದಲ್ಲಿ ಏನೇ ಬಂದರೂ ಕೂಡ ಎಲ್ಲವನ್ನ ನಗು ನಗುತ್ತಾ ಸ್ವೀಕರಿಸುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಬೇಕು. ಒಳ್ಳೆಯವನು ಆಗಿರುವುದಕ್ಕೆ ಎಲ್ಲರಿಗೂ ಕೂಡ ಇಷ್ಟ ಆಗಬೇಕು ಅನ್ನುವುದು ಏನೂ ಕೂಡ ಇಲ್ಲ. ಕೆಲವರಿಗೆ ನಾವು ಒಳ್ಳೆಯವರಾಗಿ ಇರಬಹುದು, ಇನ್ನು ಕೆಲವರಿಗೆ ನಾವು ಕೆಟ್ಟವರಾಗಿಯೂ ಕೂಡ ಇರಬಹುದು. ಯಾರ ಬಗ್ಗೆಯೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ನಿನ್ನ ಶಾಂತವಾಗಿರುವಂತಹ ಸ್ವಭಾವವೇ ದುರ್ಬಲತೆ ಅಂತಹ ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಜೀವನದಲ್ಲಿ ಎಲ್ಲಿ ಶಾಂತವಾಗಿ ಇರಬೇಕು, ಎಲ್ಲಿ ಮಾತನಾಡಬೇಕು, ಎಲ್ಲಿ ಮಾತನಾಡಬಾರದು ಎನ್ನುವಂತಹ ಪ್ರಜ್ಞೆಯನ್ನು ಇಟ್ಟುಕೊಂಡು ಜೀವನವನ್ನು ನಿರ್ವಹಿಸುವುದನ್ನು ಕಲಿತುಕೊಳ್ಳಬೇಕು. ಸಮಯ ಬಂದಾಗ ನಿನ್ನ ಎಲ್ಲ ಒಂದು ಕಷ್ಟವೂ ಕೂಡ ಪರಿಹಾರ ಆಗೇ ಆಗುತ್ತದೆ. ಸಮಯಕ್ಕೆ ಬೆಲೆಯನ್ನು ಕೊಡಿ, ಸಮಯಕ್ಕೆ ಮಹತ್ವವನ್ನು ಕೊಡಿ. ಜೀವನ ಎನ್ನುವುದು ಅತ್ಯಮೂಲ್ಯವಾಗುವುದಕ್ಕೆ ಬಂದೇ ಬರುತ್ತದೆ. ಧರ್ಮದ ದಾರಿ ನಡೆಯಬೇಕು. ಧರ್ಮ ಎನ್ನುವುದು ನಿಮ್ಮನ್ನು ಕಾಪಾಡುತ್ತದೆ. ಯಾವಾಗಲೂ ಕೂಡ ಅಧರ್ಮದ ದಾರಿಯಲ್ಲಿ ನಡೆದಾಗ ಜೀವನದಲ್ಲಿ ನಾವು ಹಲವಾರು ರೀತಿಯ ಸಮಸ್ಯೆಗಳಿಗೆ ಒಳಗಾಗುವಂತಹ ಸಂದರ್ಭ ಬರಬಹುದು. ಯಾವಾಗ ನೀವು ಧರ್ಮಯುತವಾಗಿರುವಂತಹ ದಾರಿಯಲ್ಲಿ ನಡೆದಾಗ ಎಂತಹ ಪ್ರಸಂಗಗಳು ಜೀವನದಲ್ಲಿ ಬಂದರೂ ಕೂಡ ಖಂಡಿತವಾಗಿಯೂ ಕೂಡ ಆ ಧರ್ಮ ಎನ್ನುವುದು ನಿಮ್ಮನ್ನು ಕಾಪಾಡಿಯೇ ಕಾಪಾಡುತ್ತದೆ. ಮೌನಕ್ಕೂ ತನ್ನದೇ ಆಗಿರುವಂತಹ ಒಂದು ಬೆಲೆ ಇದೆ. ಮೌನ ಎನ್ನುವುದು ಎಲ್ಲಿ ಇರಬೇಕು, ಮೌನವಾಗಿ ಇರುವುದನ್ನು ಕಲಿತುಕೊಳ್ಳಿ.
ಎಲ್ಲಿ ಮಾತನಾಡಬೇಕು, ಎಲ್ಲಿ ಮೌನವಾಗಿ ಇರಬೇಕು ಎನ್ನುವುದನ್ನು ಕಲಿತುಕೊಂಡಂತಹ ವ್ಯಕ್ತಿ ಜೀವನದಲ್ಲಿ ಖಂಡಿತವಾಗಿಯೂ ಕೂಡ ಮುಂದೆ ಬಂದೇ ಬರುತ್ತಾನೆ. ಎಲ್ಲರಿಗೂ ನಿಮ್ಮ ರಹಸ್ಯವನ್ನು ಹೇಳಲೇಬೇಡಿ. ಎಂತಹ ವ್ಯಕ್ತಿ ಆಗಿದ್ದರೂ ಕೂಡ, ಎಂತಹ ಗೊತ್ತಿರುವಂತಹ ವ್ಯಕ್ತಿ ಆಗಿದ್ದರೂ ಕೂಡ ನಿಮ್ಮ ವೈಯಕ್ತಿಕವಾಗಿರುವಂತಹ ರಹಸ್ಯಗಳನ್ನು ಯಾರೊಂದಿಗೂ ಕೂಡ ಹಂಚಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಬುದ್ಧಿವಂತ ವ್ಯಕ್ತಿ ಮಾತಿಗಿಂತ ಮೌನಕ್ಕೆ ಅತಿ ಹೆಚ್ಚಿನ ಒಂದು ಬೆಲೆಯನ್ನು ಕೊಡುತ್ತಾನೆ. ನೀವು ಯಾವಾಗ ಬುದ್ಧಿವಂತ ವ್ಯಕ್ತಿಯಾಗಿ ತೋರಿಸಿಕೊಳ್ಳಬೇಕು, ಯಾವಾಗ ಮೌನವಾಗಿ ಇರಬೇಕು, ಯಾರ ಬಳಿಯಲ್ಲಿ ಯಾರ ಮುಂದೆ ನಾವು ಮೌನವಾಗಿ ಇರಬೇಕು ಎನ್ನುವುದನ್ನು ನಾವು ಅರಿತುಕೊಂಡಾಗ ಮಾತ್ರ ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾದೀತು. ಸಮಯ ಮತ್ತು ಅವಕಾಶ ಯಾರಿಗಾಗಿಯೂ ಕೂಡ ಕಾಯುವುದೇ ಇಲ್ಲ. ಹಿಂದೆ ಕೆಲಸವನ್ನು ಆರಂಭಿಸಿ, ಜೀವನದಲ್ಲಿ ಖಂಡಿತವಾಗಿಯೂ ಕೂಡ ನೀವು ಮುಂದೆ ಬಂದೇ ಬರುತ್ತೀರಾ. ಇಂದು ನೀವು ಪಡುವಂತಹ ಕಠಿಣವಾಗಿರುವಂತಹ ಶ್ರಮವೇ ನಿಮ್ಮ ಜೀವನದ ಏಳಿಗೆಯ ಭವ್ಯ ಬುನಾದಿ ಆಗುತ್ತದೆ. ಹಾಗಾಗಿ ಇಂದು ಕಷ್ಟಪಡುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಬೇಕು. ಇಂದು ಶ್ರಮ ಪಡುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಬೇಕು. ಅಂದಾಗ ಮಾತ್ರ ಜೀವನದಲ್ಲಿ ಬೆಳವಣಿಗೆಯನ್ನು ಹೊಂದುವುದಕ್ಕೆ ಸಾಧ್ಯವಾದೀತು. ತಾನು ಅಂದುಕೊಂಡಂತೆ ಜೀವನವನ್ನು ನಿರ್ವಹಿಸುವುದಕ್ಕೆ ಸಾಧ್ಯವಾದೀತು. ಶತ್ರುಗಳನ್ನು ಯಾವತ್ತಿಗೂ ಕೂಡ ನಿರ್ಲಕ್ಷ್ಯ ಮಾಡುವುದನ್ನು ಮಾಡಿ. ಖಂಡಿತವಾಗಿಯೂ ಕೂಡ ಶತ್ರುಗಳು ಏನೂ ಕೂಡ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಎಂತಹ ಶತ್ರುಗಳು ಇದ್ದರೂ ಕೂಡ ಎಲ್ಲರನ್ನ ನೀವು ನಗುತ್ತಾ ಅವರ ಎಲ್ಲ ಮಾತುಗಳನ್ನು ಸ್ವೀಕರಿಸಿ. ಏಕೆಂದರೆ ಶತ್ರುಗಳು ಇಲ್ಲದೆ ನೀವು ಎಂದಿಗೂ ಕೂಡ ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಶತ್ರುಗಳು ಇದ್ದಷ್ಟು ಜೀವನದಲ್ಲಿ ಮುಂದೆ ಬಂದೇ ಬರುತ್ತೀರಾ. ಈ ಜಗತ್ತೇ ಜ್ಞಾನದ ಮೇಲೆ ನಿಂತಿದೆ. ಜ್ಞಾನವನ್ನು ಸಂಪಾದಿಸಿಕೊಳ್ಳಿ. ಜ್ಞಾನ ಎನ್ನುವುದು ಅತ್ಯಮೂಲ್ಯವಾದದ್ದು. ನಿಮ್ಮ ಸ್ವಯಂವಾಗಿರುವಂತಹ ಶಿಸ್ತು ಎನ್ನುವುದು ತುಂಬಾ ಮಹತ್ವವಾದದ್ದು. ಎಲ್ಲಿ ಯಾವ ರೀತಿಯ ವರ್ತನೆಯನ್ನು ತೋರಬೇಕು, ಎಲ್ಲಿ ಯಾವ ರೀತಿಯಾಗಿ ನಾವು ಮಾತನಾಡಬಾರದು ಎನ್ನುವಂತಹ ಒಂದು ಪ್ರಜ್ಞೆಯನ್ನು ಇಟ್ಟುಕೊಂಡು ಜೀವನವನ್ನು ನಿರ್ವಹಿಸಿದಾಗ ಖಂಡಿತವಾಗಿಯೂ ಕೂಡ ನೀವು ಮುಂದೆ ಬಂದೇ ಬರುತ್ತೀರಾ. ಯಾರನ್ನೂ ಕೂಡ ಎರಡಕ್ಕಿಂತ ಹೆಚ್ಚು ಬಾರಿ ಕರೆಯಬೇಡಿ. ನಿಮ್ಮ ಗೌರವ ಎನ್ನುವುದು ಹಾಳಾಗುವಷ್ಟು ಯಾರೊಂದಿಗೂ ಕೂಡ ನೀವು ವರ್ತನೆಯನ್ನು ತೋರುವುದಕ್ಕೆ ಹೋಗಲೇಬೇಡಿ. ಎಲ್ಲರ ಜೊತೆ ಅತಿಯಾಗಿ ಆತ್ಮೀಯತೆ ಬೇಡವೇ ಬೇಡ. ಸ್ವಲ್ಪ ಅಂತರವನ್ನು ಕಾಯ್ದುಕೊಳ್ಳಿ. ಏಕೆಂದರೆ ಇಂದಿನ ಪ್ರಸ್ತುತವಾಗಿರುವಂತಹ ಸಮಯದಲ್ಲಿ ಯಾರು ಯಾವಾಗ ಹೇಗೆ ಬದಲಾಗುತ್ತಾರೆ ಎಂದು ಹೇಳುವುದಕ್ಕೆ ಅಸಾಧ್ಯ ನೋಡಿ. ಎಲ್ಲರೂ ಕೂಡ ತಮ್ಮ ತಮ್ಮ ಸ್ವಾರ್ಥಕ್ಕಾಗಿಯೇ ಇನ್ನೊಬ್ಬರನ್ನು ಬಳಸಿಕೊಳ್ಳುವಂಥವರ ಸಂಖ್ಯೆ ಇಂದಿನ ದಿನಮಾನಗಳಲ್ಲಿ ಹೆಚ್ಚಾಗುತ್ತಿದೆ. ಹಾಗಾಗಿ ಯಾರನ್ನೇ ಕಣ್ಣು ಮುಚ್ಚಿ ನಂಬುವ ಮೊದಲು 10 ಅಲ್ಲ 100 ಬಾರಿ ಯೋಚನೆಗಳನ್ನು ಮಾಡಿ. ಏಕೆಂದರೆ ಅತಿಯಾದ ನಂಬಿಕೆ ಎನ್ನುವುದು ಎಲ್ಲಿ ಇರುತ್ತದೆಯೋ ಅಲ್ಲಿಯೇ ಅತಿಯಾದ ಒಂದು ನೋವು ಎನ್ನುವುದು ಬಂದೇ ಬರುತ್ತದೆ. ಕಡಿಮೆ ಮಾತನಾಡಿ. ನಿಮ್ಮಲ್ಲಿ ಸಾಧ್ಯವಾದಷ್ಟು ಕಡಿಮೆ ಮಾತನಾಡುವುದನ್ನು ಕಲಿತುಕೊಳ್ಳಬೇಕು. ಮಾತು ಎನ್ನುವುದು ತುಂಬಾ ಅತ್ಯಮೂಲ್ಯವಾದದ್ದು. ಮಾತು ಎನ್ನುವುದು ಒಂದು ಸಂಬಂಧವನ್ನು ಉಳಿಸುತ್ತದೆ. ಅದೇ ಒಂದು ಮಾತು ಎನ್ನುವುದು ಒಂದು ಸಂಬಂಧವನ್ನು ಹಾಳು ಮಾಡುತ್ತದೆ. ಅದೇ ಒಂದು ಮಾತಿನಿಂದ ನಿಮ್ಮ ವ್ಯಕ್ತಿತ್ವವನ್ನು ಕೂಡ ನಿರ್ಧಾರ ಮಾಡಲಾಗುತ್ತದೆ. ಹಾಗಾಗಿ ಮಾತು ಎನ್ನುವುದು ಕಡಿಮೆ ಆಡಬೇಕು. ಮಾತನಾಡಿದರೂ ಕೂಡ ಆ ಮಾತು ಎನ್ನುವುದು ತೂಕವಾಗಿ ಇರಬೇಕು. ಅಂತಹ ಮಾತುಗಳನ್ನು ನೀವು ಆಡಬೇಕು. ಅಂದಾಗ ಮಾತ್ರ ನಿಮ್ಮ ವ್ಯಕ್ತಿತ್ವ ಎನ್ನುವುದು ರೂಪುಗೊಳ್ಳುವುದಕ್ಕೆ ಸಾಧ್ಯವಾದೀತು. ವ್ಯಕ್ತಿಯಲ್ಲಿ ಯಾವಾಗಲೂ ಕೂಡ ರಹಸ್ಯವಾಗಿ ಇರಲಿ. ಯಾವ ವ್ಯಕ್ತಿ ನಿಮ್ಮಿಂದ ತುಂಬ ಚೆನ್ನಾಗಿ ಬಳಸಿಕೊಂಡು ನಿಮ್ಮನ್ನೇ ದೂರ ತಳ್ಳುತ್ತಾನೆಯೋ ಅಂಥವರಿಂದ ದೂರ ಇರುವುದನ್ನು ಕಲಿತುಕೊಳ್ಳಿ. ಏಕೆಂದರೆ ಜೀವನದಲ್ಲಿ ಎಲ್ಲರೂ ಕೂಡ ಬರುತ್ತಾರೆ. ಒಳ್ಳೆಯವರು ಬರುತ್ತಾರೆ, ಕೆಟ್ಟವರು ಕೂಡ ಬರುತ್ತಾರೆ. ಒಳ್ಳೆಯವರಿಂದ ನಾವು ಜೀವನದಲ್ಲಿ ಒಳ್ಳೆಯ ಅಂಶಗಳನ್ನು ಪಡೆದುಕೊಳ್ಳಬೇಕು. ಕೆಟ್ಟವರು ಕಲಿಸಿರುವಂತಹ ಪಾಠದಿಂದ ಜೀವನದಲ್ಲಿ ಅದನ್ನು ಕೂಡ ನಾವು ಪಡೆದುಕೊಳ್ಳಬೇಕು. ಜೀವನದಲ್ಲಿ ಎಲ್ಲವೂ ಕೂಡ ಸಿಗುತ್ತದೆ. ಆ ದೇವನು ಶ್ರೀಕೃಷ್ಣ ಪರಮಾತ್ಮನು ಎಲ್ಲರಿಗೂ ಒಂದಲ್ಲ ಒಂದು ದಿನ ಒಳ್ಳೆಯದನ್ನು ಮಾಡೇ ಮಾಡುತ್ತಾನೆ. ಯಾವಾಗ ನೀವು ಸದಾಕಾಲ ಒಳ್ಳೆಯ ಯೋಚನೆ, ಒಳ್ಳೆಯ ಬುದ್ಧಿ, ಒಳ್ಳೆಯ ಒಂದು ವಾತಾವರಣವನ್ನು ಜೀವನದಲ್ಲಿ ಸೃಷ್ಟಿ ಮಾಡಿಕೊಳ್ಳುತ್ತೀರೋ ಆಗ ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನ ಎನ್ನುವುದು ಬೆಳವಣಿಗೆಯನ್ನು ಹೊಂದುವುದಕ್ಕೆ ಸಾಧ್ಯವಾದೀತು. ಕಷ್ಟಗಳು ಎನ್ನುವುದು ಎಲ್ಲರಿಗೂ ಕೂಡ ಬಂದೇ ಬರುತ್ತದೆ. ಆ ಕಷ್ಟಗಳು ಬರುತ್ತಿದೆ ಅಥವಾ ಬಂದಿದೆ ಎಂದರೆ ಖಂಡಿತವಾಗಿಯೂ ಕೂಡ ನೀವು ಜೀವನದಲ್ಲಿ ಬೆಳವಣಿಗೆಯನ್ನು ಹೊಂದುತ್ತಿದ್ದೀರಿ ಎಂದು ಅರ್ಥವಾಗುವುದು. ಹಾಗಾಗಿ ಕಷ್ಟಗಳು ಬಂದರೆ ನಗುತ್ತಾ ಸ್ವೀಕರಿಸುವುದನ್ನು ಕಲಿಯಬೇಕು. ಪರಿಸ್ಥಿತಿ ನಿಮ್ಮನ್ನು ಪರೀಕ್ಷಿಸುತ್ತದೆ ಎಂದಿಗೂ ಕೂಡ ಮರೆಯಬೇಡಿ. ಆ ಪರಿಸ್ಥಿತಿಗೆ ಅನುಗುಣವಾಗಿ ನಿಮ್ಮ ಜೀವನವನ್ನು ನೀವು ನಿರ್ವಹಿಸಬೇಕು. ಎಂತಹ ಪರಿಸ್ಥಿತಿ ಇದ್ದರೂ ಕೂಡ ಸರಿ, ನೀವು ಮುಂದೆ ಬರುವುದನ್ನು ನೋಡಬೇಕು. ಭಯವೇ ಮೊದಲ ಅಡ್ಡಿ.
ನೀವು ಎಂದಿಗೂ ಕೂಡ ಜೀವನದಲ್ಲಿ ಭಯ ಪಡುವುದಕ್ಕೆ ಹೋಗಲೇಬೇಡಿ. ಎಂತಹ ಪರಿಸ್ಥಿತಿ ಬಂದರೂ ಕೂಡ ಸರಿ, ಅದನ್ನು ಮೆಟ್ಟಿ ನಡೆಯುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಬೇಕು. ಅಂದಾಗ ಮಾತ್ರ ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾದೀತು. ನಿನ್ನೊಳಗೆ ಅಪಾರವಾಗಿರುವಂತಹ ಶಕ್ತಿ ಅಡಗಿದೆ. ಹಾಗಾಗಿ ಜೀವನದಲ್ಲಿ ನಿನ್ನೊಳಗೆ ಇರುವಂತಹ ಆ ಒಂದು ಶಕ್ತಿಯನ್ನು ಹೊರಗೆ ಹಾಕುವುದನ್ನು ಕಲಿತುಕೋ. ಸೋಲು ಪಾಠವನ್ನು ಕಲಿಸುತ್ತದೆ, ಅದು ಎಂದಿಗೂ ಕೂಡ ನಿಮ್ಮ ಜೀವನಕ್ಕೆ ಅಂತ್ಯವನ್ನು ಕಲಿಸುವುದೇ ಇಲ್ಲ. ನೀವು ಎಂತಹ ಪ್ರಸಂಗಗಳಲ್ಲಿ ಸೋಲನ್ನು ಅನುಭವಿಸಿದರೂ ಕೂಡ ಸರಿ, ಜೀವನದಲ್ಲಿ ಮುಂದೆ ಬರುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಬೇಕು. ತಾಳ್ಮೆ ಒಂದು ಇದ್ದರೆ ಗೆಲುವು ಎನ್ನುವುದು ಖಂಡಿತವಾಗಿಯೂ ಕೂಡ ನಿಮಗೆ ಸಿಕ್ಕೇ ಸಿಗುತ್ತದೆ. ಸಮಯ ಕಠಿಣ, ನೀನು ಅದಕ್ಕಿಂತ ಬಲಿಷ್ಠನಾಗು. ಅಂದಾಗ ಮಾತ್ರ ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾದೀತು. ನಿಮಗೆಲ್ಲರಿಗೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತಕ್ಕೆ ನೀವು ಕೇಳಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸುತ್ತಾ, ನೀವು ಖಂಡಿತವಾಗಿಯೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದೇ ಒಂದು ಲೈಕನ್ನು ಮಾಡಿ ಹಾಗೂ ತಪ್ಪದೆ ಹೈಪನ್ನು ಮಾಡಿ ಎಂದು ಕೇಳಿಕೊಳ್ಳುತ್ತಾ, ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುವವರೆಗೂ ಧನ್ಯವಾದ. ಕರುನಾಡಿಗೆ.